ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಹಾಗೂ ನಮ್ಮ ಸಮಿತಿಯ ಸರ್ವರು ಕೂಡ ಬಹಳಷ್ಟು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಮ್ಮೆಲ್ಲರ ಮುಖಂಡರ ಸಮೇತ ಹಿರಿಯ ಮುಖಂಡರು ಹಾಗೂ ಎಲ್ಲ ಕಾರ್ಯಕರ್ತರ ಸಮೇತ ಏನು ಈ ಪದ್ಮನಾಭನಗರ ಕ್ಷೇತ್ರದಲ್ಲಿ ಇಷ್ಟು ದಿವಸ ನಾವೆಲ್ಲ ನಮ್ದು ಒಂದ್ ಕಡೆ ಇದ್ವಿ. ಆದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರವರ ಮಾರ್ಗದರ್ಶನದಲ್ಲಿ 2028ರಲ್ಲಿ ಕಾಂಗ್ರೆಸ್ ಬಾವುಟವನ್ನು ಪದ್ಮನಾಭನಗರದಲ್ಲಿ ಹಾರಿಸ್ತೇವೆ ಅಂತ ಒಂದು ಮಾತನ್ನ ನಾವು ಅವರಿಗೆ ಕೊಡ್ತಾ ಇದ್ದೇವೆ. ಎಲೆಕ್ಷನ್ಗೂ ಮುಂಚೆ ಏನು ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಹಾಗೂ ಸಿದ್ದರಾಮಯ್ಯ ಸಾಹೇಬರು ಒಂದು ಯೋಚನೆ ಇಟ್ಕೊಂಡಿದ್ರು. ಪಂಚ ಗ್ಯಾರಂಟಿಗಳು ಘೋಷಣೆ ಮಾಡ್ತಾರೆ. ಮಾಡಿದ್ಮೇಲೆ ಸರ್ಕಾರ ಬಂದ ಮೇಲೆ ಆ ಗ್ಯಾರಂಟಿಗಳನ್ನು ಮೊದಲನೇದಾಗಿ ಅನುಷ್ಠಾನಕ್ಕೆ ತರುವಂತ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ಶುರು ಮಾಡ್ತಾರೆ. ಬಸವಣ್ಣವರು ಒಂದ್ ಕಡೆ ಒಂದು ಮಾತು ಹೇಳ್ತಾರೆ, ಮಾಡಿ ಕೆಟ್ಟರು ಮನವಿಲ್ಲದೆ, ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜಗುಣ ಉಲ್ಲಡೆ ಕೂಡಿಕೊಂಬ ನಮ್ಮ ಕೂಡು ಸಂಗಮ ದೇವ ಅಂತ. ಹಾಗೆ ಎಲ್ಲಿ ನಿಜಾಯಿತಿಯಿಂದ ಮನಸ್ಫೂರ್ತಿಯಾಗಿಂದ ಮಾಡ್ತಾರೋ ಅಲ್ಲಿ ಕೆಟ್ಟೋದಿಲ್ಲ, ಎಲ್ಲಿ ಪ್ರಾಮಾಣಿಕತೆಯಿಂದ ಕೊಡ್ತಾರೋ ಅದು ವ್ಯರ್ಥ ಆಗೋದಿಲ್ಲ. ಹಾಗಾಗಿ ಇಂಥ ಒಂದು ದೊಡ್ಡ ಬಹುಮತವನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸಿಕ್ಕಿದೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ. ಅಲ್ಲಿ ಆ ಕೂಡು ಸಂಗಮ ಪ್ರಭು ದೇವರ ಆಶೀರ್ವಾದ ಇರ್ತದೆ ಅಂತ ಬಸವಣ್ಣವ್ರು ಹೇಳಿರ್ತಾರೆ. ನಮ್ಮ ನಾಯಕರ ಒಂದು ಭಾಷಣ ಕೇಳಲಿಕ್ಕೆ. ಹಾಗಾಗಿ ಇವತ್ತು ಎರಡು ವಿಶೇಷ. ಒಂದು ಏನಂದ್ರೆ ಈ ಪಂಚ ಗ್ಯಾರಂಟಿ ಅಂತ ಏನ್ ಮಾಡಿದ್ದಾರೆ ಆ ಒಂದು ಕಚೇರಿ ಉದ್ಘಾಟನೆ, ಹಾಗೂ ಜೊತೆಗೆ ಕಾಂಗ್ರೆಸ್ ಪಕ್ಷದ ಈ ಭಾಗದಲ್ಲಿ ಇರುವಂತಹ ಒಂದು ಪಕ್ಷದ ಕಚೇರಿ ಉದ್ಘಾಟನೆ, ಜೊತೆಗೆ ನೂತನವಾಗಿ ಆಯ್ಕೆ ಆಗಿರುವಂತಹ ಸೌಮ್ಯ ರೆಡ್ಡಿ ಅವರ ಒಂದು ಮೊಟ್ಟ ಮೊದಲನೇ ಕಾರ್ಯಕ್ರಮ ನಮ್ಮ ಪದ್ಮನಾಭನಗರ ಕ್ಷೇತ್ರದಲ್ಲಿ ಆಗುತ್ತೆ ಅಂತಂದ್ರೆ ಅದು ನಿಜವಾಗ್ಲೂ ನಮಗೆಲ್ಲ ಒಂದು ಹೆಮ್ಮೆ ಅಂತ ಕೂಡ ಹೇಳಕ್ಕೆ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೂ ಜೊತೆಗೆ ನಮ್ಮ ಯುವ ನಾಯಕರಾದಂಥ ಪ್ರದೀಪ್ ಅವರ ಹುಟ್ಟುಹಬ್ಬ ಕೂಡ, ಪ್ರಮೋದ್ ಅವರ ಹುಟ್ಟುಹಬ್ಬ ಕೂಡ. ಹಾಗಾಗಿ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ಉಪಮುಖ್ಯಮಂತ್ರಿಗಳು ಪದ್ಮನಾಭನಗರ ಕ್ಷೇತ್ರಕ್ಕೆ ಪಾದಾರ್ಪಣೆ ಮಾಡಿದ್ದಾರೆ. ಅವರಿಗೆ ಪದ್ಮನಾಭನಗರ ಕ್ಷೇತ್ರದ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳು, ನಾಯಕರುಗಳು ಹಾಗೂ ಮತದಾರರ ಪರವಾಗಿ ನಾನು ಸಂತೋಷವಾಗಿ ಅವ್ರನ್ನ ಬರಮಾಡ್ಕೊಳ್ಳೋಕ್ಕೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಜೊತೆಗೆ ನಿಮಗೆಲ್ಲ ಗೊತ್ತಿದ್ದಾಗೆ ಇನ್ನೂ ಅನೇಕರು ಮಾತನಾಡೋದಿದೆ. ಹಾಗಾಗಿ ತಮಗೆಲ್ಲ ತುಂಬ ಹೃದಯದ ಅಭಿನಂದನೆಗಳು, ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಸುಮಾರು ಹೊತ್ತು ನೀವು ಗಂಟೆಗಟ್ಟಲೆ ಕಾಯ್ತಾ ಇದ್ದೀವಿ. ಈಗ ಇನ್ನು ಮುಂದೆ ನಮ್ಮ ನಾಯಕರು ಹಾಗೂ ನಾಯಕಿ ನಮ್ಮ ಇವರು ಬಂದು ತಮ್ಮನ್ನ ಉದ್ದೇಶಿಸಿ ಮಾತಾಡ್ತಾ ಇದ್ದಂತ ಈ ಒಂದು ನಿಮ್ಮೆಲ್ಲರ ಪರವಾಗಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಅವ್ರು ಬಂದಿಲ್ಲ ಅಂದಿದ್ರೆ ಇವತ್ತು ನಮ್ಮ ಪದ್ಮನಾಭನಗರದಲ್ಲಿ ಬೇರೆಯವರು ಬೇರೆ ತರ ಮಾತಾಡ್ಕೊಳ್ತಾ ಇದ್ರು. ನಮ್ಮ ಎಚ್.ಎಂ. ರೇವಣ್ಣ ಸಾಹೇಬ್ ಹೇಳ್ತಾ ಇದ್ರು, ಇಲ್ಲಿ ಬಿಜೆಪಿ ಸರ್ಕಾರದ ಬಿಜೆಪಿನಲ್ಲಿ ಇರ್ತಕ್ಕಂಥ ಶಾಸಕರು ಯಾವ ರೀತಿ ಮಾತಾಡ್ತಾರೆ, ಅಸೆಂಬ್ಲಿನಲ್ಲಿ ವಿರೋಧ ಪಕ್ಷ ನಾಯಕರಾಗಿ ಯಾವ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ವಿಚಾರಗಳನ್ನ ನಮ್ಗೆಲ್ಲ ತಿಳಿಸಿದ್ದಾರೆ. ಅವ್ರು ಇವತ್ತೇ ಅಲ್ಲ, ನಾನು ನೋಡ್ತಾ ಇದ್ದೀನಿ 33 ವರ್ಷದಿಂದ ಅದೇ ರೀತಿ ಮಾತು ಬಿಟ್ಟು ಬೇರೆ ಮಾತೇ ಚೇಂಜ್ ಮಾಡಿಲ್ಲ ಅವರು. ಅದಕ್ಕೋಸ್ಕರವಾಗಿ ಅವ್ರು ಯಾವುದೇ ರೀತಿಯ ಸಂಘಟನೆಗಳಲ್ಲಿ ಏನು ನಡೆಸ್ಕೊಳ್ತಾ ಇದ್ದಾರೆ, ಸರಿಯಾದ ರೀತಿಯಲ್ಲಿ ನಡೆಸ್ಕೊಳ್ತಾ ಇದ್ದಾರೆ. ಇವತ್ತು ಈ ಒಂದು ಗ್ಯಾರಂಟಿ ಯೋಜನೆಗಳ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾಗಿ ಪ್ರಮೋದ್ ಅವ್ರನ್ನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಡಿ.ಕೆ. ಶಿವಕುಮಾರ್ ಸಾಹೇಬರು ನೇಮಕ ಮಾಡಿದ್ದಾರೆ. ಇವತ್ತು ಪದ್ಮನಾಭ ಕ್ಷೇತ್ರದಲ್ಲಿ
ಇಡೀ ವಾರ್ಡ್ ಎಲ್ಲ ವಾರ್ಡ್ಗಳಲ್ಲೂ ಕೂಡ ಆ ಒಂದು ಕಾರ್ಯಯೋಜನೆ ನಡೀತಾ ಇದೆ. ತಾವೆಲ್ಲ ನೋಡಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪತ್ರಿಕೆಗಳಲ್ಲಿ ನೋಡಿರ್ಬೋದು. ಪ್ರಮೋದ್ ಅವರು ಮತ್ತು ಅವರ ಎಲ್ಲ ತಂಡ 14 ಜನರ ತಂಡ ಇವತ್ತು ಎಲ್ಲ ಕಡೆ ಹೋಗಿ ಬಡವರನ್ನ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಮಾಡಿಲ್ಲ. ಇವತ್ತು ನಾನು ಅನ್ಕೊಳ್ತಾ ಇದ್ದೀನಿ, ಇವತ್ತು 14 ಇಂಥ ಒಂದು ಒಳ್ಳೆಯ ಕೆಲಸ ನಡೀತಾ ಇದೆ. ಅದೇ ರೀತಿಯಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲೂ ಕೂಡ ಈ ಗ್ಯಾರಂಟಿ ಯೋಜನೆಗಳನ್ನ ತಲುಪುವಂಥ ಕೆಲಸವನ್ನ ನಾವು ನೀವೆಲ್ಲರೂ ಒಟ್ಟಿಗೆ ಸೇರಿ ಮಾಡಬೇಕು ಅಂತ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಇನ್ನೂ ಮಾತಾಡೋದು ಬಹಳ ಇದೆ. ಸಾಹೇಬರು ಕೂಡ ಬಹಳ ಕಡಿಮೆ ಅವಕಾಶವನ್ನು ಕೊಟ್ಟಿದ್ದಾರೆ. ಈ ಸಭೆ ಎಲ್ಲ ಪ್ರಥಮವಾಗಿ ಇವತ್ತು ಪದ್ಮನಾಭನಗರಕ್ಕೆ ಕಾಂಗ್ರೆಸ್ ಇತಿಹಾಸದಲ್ಲಿ ಈ ಪದ್ಮನಾಭನಗರದಲ್ಲಿ ಈ ತರ ಒಂದು ಕಾರ್ಯಕ್ರಮ ನಡೆದಿರಲಿಲ್ಲ. ಇವತ್ತು ಮೊಟ್ಟ ಮೊದಲ ಬಾರಿ ಈ ತರ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ನಡೆಯಬೇಕಾದ ತಮ್ಮೆಲ್ಲರ ಸಹಕಾರ ಬೆಂಬಲವನ್ನು ಸೂಚಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಇದೇ ಪದ್ಮನಾಭರ ಆಟದ ಮೈದಾನದಲ್ಲಿ ಸಾಹೇಬರು ಒಂದು ಮಾತು ಕೊಟ್ಟಿದ್ವಿ. ನಾವು ಸೇರ್ಪಡೆಯಾದಾಗ ಒಂದು 15,000 ಜನ ಸೇರಿಸಿ ನಾವು ದೊಡ್ಡದಾದಂಥ ಒಂದು ಸಮಾವೇಶನ ಮಾಡ್ತೀವಿ ಅಂತ ಅದನ್ನ ಸರಿಯಾದಂಥ ಒಂದು ಸಮಯದಲ್ಲಿ ದಿನಾಂಕವನ್ನು ನಿಗದಿಪಡಿಸಿ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರ ಒಂದು ದಿನಾಂಕವನ್ನು ನಾವು ನಿಗದಿಪಡಿಸಿ ಆ ಒಂದು ಕಾರ್ಯಕ್ರಮ ಎಲ್ಲ ಸಚಿವರು, ಸರ್ಕಾರದ ಸಚಿವರು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಬರೋ ರೀತಿಯಲ್ಲಿ, ಒಂದು ಮುಖ್ಯಮಂತ್ರಿಗಳು ಕೂಡ ಬರೋ ರೀತಿಯಲ್ಲಿ ಆ ಒಂದು ದಿನಾಂಕವನ್ನ ಪಡೆದು ನಾವೆಲ್ಲ ಇನ್ನೂ ದೊಡ್ಡ ಕಾರ್ಯಕ್ರಮ ಮಾಡಬೇಕಾಗಿದೆ. ಮಾಡೋಣ. ನಿಮ್ಮೆಲ್ಲರ ಸಹಕಾರ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿರಲಿ. ಪದ್ಮನಾಭನಗರದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನು ಬಲಪಡಿಸ್ತೇವೆ. ಯಾಕೆ ಅಂತಂದ್ರೆ ಹಿಂದೆ ಮೋದಿ ಚುನಾವಣೆ, ಎಲ್ಲ ಮೋದಿ ವೋಟ್ ಹಾಕ್ತಾರೆ ಅಂತ ಹೇಳ್ತಾ ಇದ್ರು. ಬೇರೆ ಕಾನ್ಸ್ಟಿಟ್ಯೂಷನಲ್ಲಿ ಹಿಂದೆ ಬಂದಂತ MLA ಓಟ್ಗಿಂತ ಕಡಿಮೆ ಬಂತು. ಇವತ್ತು ನಮ್ಮ ಪದ್ಮನಾಭ ವಿಧಾನಸಭಾ ಕ್ಷೇತ್ರದಲ್ಲಿ ರಘುನಾಥ್ ನಾಯ್ಡು ಕ್ಯಾಂಡಿಡೇಟ್ ಆಗಿದ್ದಾಗ 42-43 ಸಾವಿರ ಮತಗಳನ್ನು ತಗೊಂಡ್ರೆ, ಇವತ್ತು ಸೌಮ್ಯ ರೆಡ್ಡಿ ಅವರು MP ಚುನಾವಣೆ ಇದ್ದಾಗ ಈ ಪದ್ಮನಾಭ ಕ್ಷೇತ್ರದಿಂದ ನಾವು 55,000 ಮತಗಳನ್ನು ಕೊಟ್ಟಿದ್ವಿ. ಅಂದ್ರೆ 11,000 ಮತಗಳನ್ನು ಜಾಸ್ತಿ ಕೊಟ್ಟಿದ್ದೀವಿ. ನಾವು ಕಡಿಮೆ ಕೊಟ್ಟಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಮಹಾನಗರ ಪಾಲಿಕೆ ಚುನಾವಣೆ ಇರ್ಬೋದು, ಅಸೆಂಬ್ಲಿ ಚುನಾವಣೆ ಇರ್ಬೋದು, ಯಾವುದೇ ಚುನಾವಣೆಗಳಲ್ಲಿ ನಾವು ಖಂಡಿತವಾಗೂ ನಾವು ಇನ್ನೂ ಹೆಚ್ಚಿನ ಒಂದು ಮತಗಳನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಡ್ತೇವೆ. ಇಲ್ಲಿ ನಾವು ಸಂಘಟನೆ ಮಾಡ್ತೇವೆ ಅಂತ ಮಾತನ್ನ ಈ ಸಂದರ್ಭ ತಿಳಿಸಿ ನನ್ನ ಮಾತು ಮುಗಿಸಿ ನಮಸ್ಕಾರ. ಪ್ರಮೋದ್ ಅವರು, ನಾನೆಲ್ಲೋ ಒಂದ್ ಕಡೆ ಹೇಳ್ತಾ ಇದ್ದೆ, ಅದನ್ನ ನೆನ್ಕೊಂಡು ವಾಪಸ್ ಹೇಳ್ತಾ ಇದ್ದೆ. ಪುರಂದರದಾಸರು ಮಾತ್ರ ಇದು ಭಾಗ್ಯವಯ್ಯ ಪದುಮನಾಭನ ಪಾದ ಭಜನೆ ಪರಮ ಸುಖವಯ್ಯ ಅಂತೇಳಿ. ಹಂಗೆ ಪದ್ಮನಾಭನಗರಕ್ಕೆ ಬಂದು ಪದ್ಮನಾಭನಗರದಲ್ಲಿ ನಮ್ಮ ಕಾರ್ಯಕರ್ತರ ಹುಮ್ಮಸ್ಸು, ಶಕ್ತಿ, ಸ್ಫೂರ್ತಿ ನೋಡಿ ನಿಮ್ಮನ್ನೆಲ್ಲ ಭೇಟಿ ಮಾಡುವಂತ ಒಂದು ಭಾಗ್ಯ ನನಗೆ ಕೊಡಿಸಿದ್ದಾರೆ ಈ ಮುಖಂಡರುಗಳು. ಅವರೆಲ್ಲರೂ ಕೂಡ ಇದು ನನ್ನ ದೊಡ್ಡ ಭಾಗ್ಯ ಅಂತ ಹೇಳಿ ನಾನು ಭಾವಿಸ್ತೇನೆ. ಗ್ಯಾರಂಟಿ, ನಮ್ಮ 5 ಗ್ಯಾರಂಟಿಗಳು, ಪಂಚ ಗ್ಯಾರಂಟಿಗಳು, ಈ ಕಚೇರಿಯ ಉದ್ಘಾಟನೆಯಕ್ಕೆ ನಾನು ಇಲ್ಲಿಗೆ ಬಂದಿದ್ದೇನೆ. ಪಕ್ಷದ ಅಧ್ಯಕ್ಷರ ಜೊತೆಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಯಾಗಿ ಬಂದು ಈ ಕಚೇರಿನ ಕೂಡ ನಾನು, ರೇವಣ್ಣವರು, ನಮ್ಮ ಜಿ ಕೃಷ್ಣಪ್ಪನವರೆಲ್ಲ ಸೇರಿ ನಾವು ಉದ್ಘಾಟನೆಯನ್ನ ನಾವು ಮಾಡಿದ್ದೇವೆ. ಯಾಕೆ ಈ ಗ್ಯಾರಂಟಿ ಬಂತು, ಏನಕ್ಕೆ ಈ ಗ್ಯಾರಂಟಿ ಅವಶ್ಯಕತೆ ಇತ್ತು, ಇದು ಬಹಳ ಪ್ರಮುಖವಾದಂತ ವಿಚಾರ. ಅಧಿಕಾರ ಬರ್ತದೆ, ರಾಜಕಾರಣ ಬರ್ತದೆ, ವೋಟ್ ಹಾಕ್ತೀವಿ, ವೋಟ್ ಗೆಲ್ತೀವಿ, ವೋಟ್ ಸೋಲ್ತೀವಿ, ಇವೆಲ್ಲ ನಡೀತದೆ. ರಾಜಕಾರಣ ಆದ್ಮೇಲೆ ಗೆಲುವು ಇರ್ತದೆ, ಸೋಲಿರ್ತದೆ. ಆದ್ರೆ ಕಾಂಗ್ರೆಸ್ ಪಕ್ಷ ಯಾವಾಗಲೂ ಏನಂದ್ರೆ ಬದುಕಿನ ಮೇಲೆ ಗಮನವನ್ನು ಇಟ್ಕೊಂಡಿರ್ತದೆ. ಬಿಜೆಪಿ ಅವ್ರದ್ದು ಏನಪ್ಪಾ ಅಂದ್ರೆ ಅವರು ಭಾವನೆ ಮೇಲೆ ಕಾರ್ಯಕ್ರಮವನ್ನು ರೂಪಿಸ್ತಾರೆ. ನಾವು ಜನತೆಯ ಬದುಕಿನ ಮೇಲೆ, ಅವರು ಭಾವನೆ ಮೇಲೆ. ಅವ್ರು ಏನಿದ್ರು ದೇವರು, ಧರ್ಮ, ಜಾತಿ ಆ ವಿಚಾರಕ್ಕೆ ನಾವು ಹೋಗ್ತಾರೆ. ಈಗ ನೀವು ದೇವಸ್ಥಾನಕ್ಕೆ ಎಂದಕ್ಕೆ ಹೋಗ್ತೀರಿ, ನಾನೇಂದಕ್ಕೆ ಹೋಗ್ತೀನಿ, ನೀವೇಂದಕ್ಕೆ ಹೋಗ್ತೀರಿ, ದೇವ್ರ ಪೂಜೆ ಯಾಕೆ ಮಾಡ್ತೀರಿ, ದೇವ್ರನ್ನ ಏನ್ ಕೇಳ್ತೀರಿ? ನನ್ನ ಮಗನಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡು, ನನಗೆ ಆರೋಗ್ಯ ಕೊಡು, ನನ್ನ ಸಾಲ ತೀರಿಸು, ನನ್ನ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡು,
ಹೀಗೆ ನಿಮ್ಮ ಕಷ್ಟಗಳನ್ನ ಒಂದ್ ಮನೆ ಕಟ್ಟಕ್ಕೆ ಅವಕಾಶ ಮಾಡಿಕೊಡು. ಇವತ್ತು ನಾನು ಹೊಟ್ಟೆ ಹಸ್ಕೊಂಡು ನನ್ನ ಮಕ್ಕಳು ಇರಬಾರ್ದು, ನೆಮ್ಮದಿಯಾಗಿರ್ಬೇಕು, ಇದನ್ನ ಕೇಳಲಿಕ್ಕೆ ನೀವು ಹೋಗ್ತೀರಿ. ಇದು ನಾವು ದೇವಸ್ಥಾನಕ್ಕೆ ದೇವರಿಗೆ ಕೇಳುವಂತ ಕೆಲಸ. ಇದರಲ್ಲಿ ಬಿಜೆಪಿಯವರು ರಾಜಕಾರಣ ಮಾಡ್ತಾರೆ. ನಾವೇನಪ್ಪ ಅಂದ್ರೆ ದೇವ್ರು ಏನು ಕೊಡಬೇಕು ಅಂತ ನೀವು ಕೇಳ್ಕೊತೀರಿ, ಅದನ್ನ ಕೊಡಕ್ಕೆ ನಾವು ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷ ಯಾವುದಕ್ಕೂ ಈಗ ನಿಮ್ಮ ಮನೆ ಬೆಳಗ್ಬೇಕು, ಜ್ಯೋತಿ ಬೆಳಗಿಸ್ತದ 200 ಯೂನಿಟ್ ವರೆಗೂ ಕೂಡ ಉಚಿತವಾಗಿ ಕರೆಂಟ್ ಕೊಡಬೇಕು. 500 ರೂಪಾಯಿಂದ 1500 ರೂಪಾಯಿವರೆಗೂ ನೀವು ಕರೆಂಟ್ ಬಿಲ್ ಕಟ್ತೀರಿ. ಈಗ 1.5 ಕೋಟಿ ಮನೆಗಳು ಯಾರು ಕೂಡ ಕರೆಂಟ್ ಬಿಲ್ ಕಟ್ತಾ ಇಲ್ಲ. ಹೆಣ್ಮಕ್ಳು ಮನೆ ಯಜಮಾನಿ, ನಾವು ಯಾವ್ದಾದ್ರು ನಿಮ್ಮ ಅತ್ತೆ ಸೊಸೆಯರಿಗೆಲ್ಲ ಜಗಳ ಆಗಿದೆಯಲ್ಲಮ್ಮ, ಏನಮ್ಮ ಅತ್ತೆ ಸೊಸೆಗೆ ಜಗಳ ಆಗಿದೆಯಾ? 15 ದಿನ ಲೇಟ್ ಆಗ್ಬೋದು, ಹೆಚ್ಚು ಕಮ್ಮಿ ದುಡ್ಡು ಬಂದಿದೆ ತಾನೇ. 1 ವರ್ಷದಿಂದ ಈಚೆಗೆ ಬಂದಿದೆ, ಬಹಳ ಸಂತೋಷ. ಕರೆಂಟು 0 ಕರೆಂಟ್ ಬಿಲ್ ಬಂದಿದೆ ತಾನೆ, ಗಣಸರು ಬಂದಿದೆ. ನಾವ್ ಯಾಕೆ ನಿಮ್ಗೆ 2,000 ಕೊಡ್ತಾ ಇಲ್ಲ ಗೊತ್ತಾ? 2,000 ದುಡ್ಡು ಇಟ್ಬಿಟ್ಟು ನೀವು ವೈನ್ ಶಾಪ್ ಕೊಟ್ಟಿದ್ದೀರಿ. ಅವ್ರ ಕೈಗೆ ದುಡ್ಡು 2,000 ಆದ್ರೆ ಪಾಪ ಮಕ್ಕಳು ಸಂಸಾರ ನೋಡ್ತಾರೆ. ಹೆಣ್ಣು ಕುಟುಂಬದ ಕಣ್ಣು. ಕರೆಕ್ಟೇನಮ್ಮ? ನಾನು ಅವರೇ ಕರೆಕ್ಟ್ ಅಂತ ಹೇಳ್ತಾರೆ. ಸೊ ಆಯ್ತು, ಅಕ್ಕಿನೂ ಕೊಡ್ತಾ ಇದ್ದೀವಿ. 10 kg ಅಕ್ಕಿ, 5 kg ಅವ್ರು ಕೊಡ್ಲಿಲ್ಲ. ಸೆಂಟ್ರಲ್ ಗೌರ್ಮೆಂಟ್ ದುಡ್ಡು ಕೊಡ್ತೀವಿ ಅಂದ್ರೆ ಕೊಡ್ಲಿಲ್ಲ. ಈಗ ನಾವು ಅದಕ್ಕೆ 5 kg ದುಡ್ಡು 5 kg ಅಕ್ಕಿ ಕೊಡ್ತಾ ಇದ್ದೀವಿ ಬಡವರಿಗೆ. ಈಗ ಪಾಪ ಹೆಣ್ಮಕ್ಳು ಓಡಾಡ್ತಿದ್ರು, ಕೆಲ್ಸಕ್ಕೆ ಹೋಗ್ತಾ ಇದ್ರು, ನಂತರ ಮನೆಗೆ ಹೋಗ್ತಾ ಇದ್ರು, ದಿನ ಕೂಲಿಗೆ ಹೋಗ್ತಾ ಇದ್ರು. ಬಸ್ಸಲ್ಲಿ ಎಷ್ಟು ಅಂತ ಪಾಪ ಖರ್ಚು ಮಾಡೋದು. ಆರ್ಥಿಕವಾದ ಶಕ್ತಿ. ಹಂಗೆ ನಮ್ಮ ರಾಮಲಿಂಗರೆಡ್ಡಿ, ನಮ್ಮ ಸೌಮ್ಯ ಅವರ ತಂದೆ ಶಕ್ತಿ ಯೋಜನೆ ಅಂತ ಇಟ್ಟು ಎಲ್ಲ ಹೆಣ್ಮಕ್ಳು ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾರೆ. ಓಡಾಡ್ತಾ ಇದೀರೋ ಇಲ್ಲೋ? ಮೈಸೂರಿಗಾರು ಹೋಗಿ, ಬೀಗರ ಮನೆಗಾರು ಹೋಗಿ, ಹಾಸ್ಪಿಟ್ಲ್ಗಾರು ಹೋಗಿ, ಮಾರ್ಕೆಟ್ಗಾರು ಹೋಗಿ, ಧರ್ಮಸ್ಥಳಕ್ಕಾರಾಗಿ, ಕೊಲ್ಲೂರ್ಗಾರು ಹೋಗಿ, ಗುಲ್ಬರ್ಗಾರು ಹೋಗಿ. ನಮ್ ಶ್ರೀನಿವಾಸ್ ಹೇಳ್ತಿದ್ದ, ನಮ್ಮ ಅಶೋಕಣ್ಣನ 33 ವರ್ಷದಿಂದ ನಾನು ಹೊರ್ತಾ ಇದ್ದೀನಿ ಅಂತ ಅವ್ರು ಹೇಳ್ತಾ ಇದ್ದ. ನಾನು ನಿಮ್ಮೆಲ್ಲರಿಗೂ ಕೂಡ ಹೇಳ್ತಾ ಇದ್ದೀನಿ, ಇಂಥ 5 ಗ್ಯಾರಂಟಿ ಯಾವ್ದಾದ್ರು ಒಂದು ಗ್ಯಾರಂಟಿನ ಯಡಿಯೂರಪ್ಪ ಆಗ್ಲಿ, ಅಶೋಕ್ ಆಗ್ಲಿ, ಬೊಮ್ಮಾಯಿ ಆಗ್ಲಿ, ಸದಾನಂದ ಗೌಡ್ರಾಗ್ಲಿ, ಜಗದೀಶ್ ಶೆಟ್ಟರ್ ಆಗ್ಲಿ, ಒಂದು ಗ್ಯಾರಂಟಿನ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಮಾಡಂತ ಒಂದೇನಾದ್ರು ಕೊಟ್ಟಿದ್ರ? ಬಿಜೆಪಿ ಕಾಲದಲ್ಲಿ ದಳದಲ್ಲಿ ಏನಾದ್ರು ಕೊಟ್ಟಿದ್ರ? ಇಂದಿರಾ ಗಾಂಧಿ ಅವರು ಓಲ್ಡ್ ಏಜ್ ಪೆನ್ಷನ್ ಅಂತ ಕೊಟ್ಟರು, ನೆನಪಿದ್ಯಾ? ಓಲ್ಡ್ ಏಜ್ ಪೆನ್ಷನ್. ಬಡವರು ಬ್ಯಾಂಕ್ ಹೋಗಕ್ ಆಗ್ತಾ ಇಲ್ಲ, ಕೈ ಸಾಲ ತೆಗೆದುಕೊಳ್ತಾ ಇದ್ದಾರೆ ಅಂತೇಳಿ ಬ್ಯಾಂಕ್ ರಾಷ್ಟ್ರೀಕರಣ ಮಾಡೋದು. ವಿಡೋ ಪೆನ್ಷನ್ ಕೊಟ್ರು, ಹುಡುಗರಿಗೆ ಭೂಮಿ ಕೊಟ್ರು. 10 HP ವರೆಗೂ ರೈತರಿಗೆಲ್ಲ, ನಿಮ್ಮ ಮಣ್ಣಿಲಿರೋ ರೈತರಿಗೆಲ್ಲ ಉಚಿತವಾಗಿ ಕರೆಂಟ್ ಕೊಟ್ರು ಕಾಂಗ್ರೆಸ್ ಪಾರ್ಟಿ. ಕೆಸರು ಕೃಷ್ಣ ಕಾಲದಲ್ಲಿ ಅನ್ನಭಾಗ್ಯ ಕೊಟ್ರು. ಶ್ರೀ ಶಕ್ತಿ ಯೋಜನೆ ತೆಗೆದುಕೊಂಡು ಬಂದು ಸೆಲ್ಫ್ ಹೆಲ್ಪ್ ಗ್ರೂಪ್, ಸ್ವಸಹಾಯ ಗುಂಪುಗಳಿಗೆ ಸಾಲ, ಇವೆಲ್ಲ ಕಾಂಗ್ರೆಸ್ ಸರ್ಕಾರದಲ್ಲಿ ಬಂದದ್ದು. ಯಾವ್ದಾದ್ರು ಒಂದು ಯೋಜನೆ ಬದಲಾವಣೆ ಮಾಡಕ್ಕಾಯ್ತಾ? ವಾಪಸ್ ಏನಾದ್ರು ಓಲ್ಡ್ ಏಜ್ ಪೆನ್ಷನ್ ನಿಂತ್ಕೋತಾ? ಹುಡುಗರಿಗೆ ಭೂಮಿ ನಿಂತ್ಕೋತಾ? ಸೈಟ್ ಕೊಡೋದು ನಿಂತ್ಕೋತಾ? ಮನೆ ಕೊಡೋದು ನಿಂತ್ಕೋತಾ? ಯಾವುದು ನಿಂತ್ಕೊಳಕ್ ಆಗ್ಲಿಲ್ಲ. ಹಂಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ, 100 ಜನ್ಮ ತಾಳ್ಲಿ ಬಿಜೆಪಿಯವರು, ಅವ್ರ ಹೆಸರು ಹೇಳೋದು ಬೇಡ. ಯಾವ ಕಾರಣಕ್ಕೂ ಈ ನಿಮ್ಮ 5 ಗ್ಯಾರಂಟಿಗಳನ್ನ ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನ ಇದೇ ಕಾಂಗ್ರೆಸ್ ಪಕ್ಷದ ಶಕ್ತಿ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ. ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಎಲ್ಲ ವರ್ಗದ ಜನರಿಗೆ ಅಧಿಕಾರಕ್ಕೆ ಬಂದಂಗೆ. ಈಗ ಬಿಜೆಪಿಯವರು ಅವ್ರಿಗೂ ಹೋಯ್ತಾ ಇದ್ದಾರೆ ದುಡ್ಡು, ಅವ್ರಿಗೂ ಫ್ರೀ ಕರೆಂಟ್ ತಾರೆ,
ಅವರು ಅಕ್ಕಿ ತಗೋತಾ ಇದ್ದಾರೆ ತಾನೆ, ಅವರು ಬಿಜೆಪಿ ಅವರೆಲ್ಲ ಬಸ್ ಓಡಾಡ್ತಾ ಹೋಗ್ತಾನೆ. ಮತ್ತೆ ಅಶೋಕ್ ನಿಲ್ಲಿಸ್ಬಿಡ ಕೇಳಿ ಅವ್ರಿಗೆಲ್ಲ ಬಿಲ್ ತಗೊಂಡು ಓಡಾಡ್ಲಿ ಅವರು ಬಸ್ಗೆ. ನನಗೆ 2,000 ರೂಪಾಯಿ ಬೇಡ ಅಂತ ಬರ್ಕೊಡ ಕೇಳಿ ಬಿಜೆಪಿ ಅವರೆಲ್ಲ. ನಾನು ಯಾಕೆ ಈ ಪದ್ಮನಾಭ ನಗರಕ್ಕೆ ನಿಮ್ ಪಾದಗಳಿಗೆ ಭಜನೆ ಮಾಡ್ಲಿಕ್ಕೆ ಬಂದಿದ್ದೀನಿ ಅಂತಂದ್ರೆ, ಸಂವಿಧಾನಕ್ಕೆ ಬಹಳ ಹೆಸರು ಗೌರವವನ್ನು ನಾವು ಕೊಡ್ತಾ ಇದ್ದೀವಿ. ಸಂವಿಧಾನದ ಹುದ್ದೆ ವಿರೋಧ ಪಕ್ಷದ ನಾಯಕರು, ಅವರ ಕ್ಷೇತ್ರದಿಂದ ಪ್ರತಿಯೊಂದು 224 ಕ್ಷೇತ್ರದಲ್ಲೂ ಕೂಡ ಇಂಥ ಒಂದು ಕಚೇರಿಗಳನ್ನ ಉದ್ಘಾಟನೆ ಮಾಡಂತ ಜವಾಬ್ದಾರಿ ನಮ್ಮ ರೇವಣ್ಣನವರಿಗೆ ವಹಿಸಿದ್ದೇವೆ. ಅದಕ್ಕೆ ಈ ಶುಭ ದಿನ, ಈ ಶುಭಗಳಿಗೆ, ಈ ಶುಭ ಮುಹೂರ್ತದಲ್ಲಿ ಇವತ್ತು ನಾವಿಂತ ಕೆಲಸವನ್ನ ನಾವೆಲ್ಲ ಮಾಡ್ತಾ ಇದ್ದೇವೆ. ಸರಳವಾಗಿ ಕೇಕ್ ಕಟ್ ಮಾಡಿ ಹಾರೈಸಿ ಒಳ್ಳೆದಾಗಿ. ನಮಸ್ಕಾರ. Hey,